ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು, ಚತುರ್ದಶಿ ತಿಥಿ, ಚಿತ್ತಾ ನಕ್ಷತ್ರ. ಈ ದಿವಸ ವೈಶಾಖ ಮಾಸದ ಶುಕ್ಲ ಪಕ್ಷ ಚತುರ್ದಶಿ ದಿವಸ ನರಸಿಂಹನ ಆವಿರ್ಭಾವ ಆಯಿತು. ನರಸಿಂಹನ ಆವಿರ್ಭಾವ ಆಗಲಿಕ್ಕೆ ಹಿರಣ್ಯಕಶ್ಯಪುವಿನ ಆ ತಪಸ್ಸು ಮತ್ತು ಅವನು ಪಡೆದ ವರ ಹಾಗಿತ್ತು. ಬಹಳ ವಿಶಿಷ್ಟವಾದ ಒಂದು ವರವನ್ನು ಬೇಡಿದ್ದ ಬ್ರಹ್ಮನಲ್ಲಿ. ತಮಗೆಲ್ಲರಿಗೂ ಕಥೆ ಗೊತ್ತಿದೆ. ಸುದೀರ್ಘವಾದ ತಪಸ್ಸನ್ನು ಮಾಡಿ ವಸ್ತುತಃ ಎಂಥವರು ಭಗವಂತ ಭೇದವಿಲ್ಲದೆ ಸಜ್ಜನರೋ ದುರ್ಜನರೋ ಇವುಗಳ ಭೇದ ನಮಗೆ ನಾವು ಆಲೋಚನೆ ಮಾಡ್ಕೊಳ್ತಾರೆ. ಇವನು ಕೆಟ್ಟವನು, ಅವನು ಒಳ್ಳೆಯವನು, ಹೀಗೆ ಮತ್ತೊಂದು ಮಗದೊಂದು ನಾವು ಯಾವುದೋ ಒಂದು ಅಳತೆ ಕಡ್ಡಿ ಇಟ್ಟುಕೊಂಡು ಅವರ ಗುಣ ಮತ್ತೊಂದು ಹೀಗೆ ನಾವು ಆಲೋಚಿಸ್ತಾ ಇದ್ದೀವಿ, ನಮ್ಮ ಗುಣ. ಆದರೆ ಭಗವಂತನಿಗೆ ಹಾಗಿಲ್ಲ. ದುರ್ಜನರೂ ಕೂಡ ತಪಸ್ಸು ಮಾಡಿದರೆ ಭಗವಂತ ಬರ್ತಾನೆ. ಹಾಗೆ ಆಯ್ತಲ್ವಾ? ಹಿರಣ್ಯಕಶ್ಯಪು ಸುದೀರ್ಘವಾದ ತಪಸ್ಸು ಮಾಡ್ದ ಅವನು. ಆದರೆ ಅಷ್ಟು ಸುದೀರ್ಘಗಳ ಕಾಲ ಅವನ ಸಮಯವನ್ನು ಭಗವಂತನಿಗೆ ಮೀಸಲಿಟ್ಟು ಎಲ್ಲ ತನು ಮನೋಧನ ಎಲ್ಲವನ್ನು ಅರ್ಪಿಸ್ಕೊಂಡ. ತುಂಬ ಅತಿ ಕಷ್ಟವನ್ನು ಪಟ್ಟ. ಯಾಕಾಗಿ ಆ ಚತುರ್ಮುಖ ಬ್ರಹ್ಮನನ್ನು ಹೊಂದಬೇಕು, ಕಾಣಬೇಕು, ವಿಶೇಷ ವರವನ್ನು ಪಡಿಬೇಕು ಅಂತ ಬಂದ ಮೇಲೆ ಕೇಳಿಕೊಂಡು ವರ ನಿಮಗೆ ಗೊತ್ತಿದೆ ಕಥೆಯೆಲ್ಲ. ಚತುರ್ಮುಖ ಏನು ಕೇಳ್ತಾರೆ ಇವರೆಲ್ಲ ತಪಸ್ಸು ಮಾಡಿ? ಸಾವನ್ನು ಗೆಲ್ಲಬೇಕು ಅಂತ. ಸಾವನ್ನು ಗೆಲ್ಲಲಿಕ್ಕೆ ಆಗಲ್ಲ ಅನ್ನೋದು ದೇವತೆಗಳ ಒಂದು ಅದು ನಿರ್ಣಯ. ಕಾಲ ಹಾಗೆ ಮಾಡಿದ್ದು, ಯಾರೂ ಕೂಡ ಸಾವನ್ನು ಗೆಲ್ಲಲಿಕ್ಕಾಗಲ್ಲ. ಹೀಗಾಗಿ ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳ್ಕೊ ಅಂತ. ಆಯಿತು, ಅವನು ಕೇಳ್ದ. 100 ಪಟ್ಟಿ ಮಾಡ್ದ. ಹಗಲು ಇರುಳು ಮತ್ತೇನೋ ನೀನು ಸೃಷ್ಟಿಸಿರುವ ಯಾವುದೇ ವಿಷಜಂತುಗಳೋ ಮತ್ತೊಂದು ಮಗದೊಂದೋ ಯಾವುದರಿಂದಲೂ ನನಗೆ ಯಕ್ಷ ಗಂಧರ್ವ ಕಿಂಪುರುಷರು ಇವರು ಯಾರಿಂದಲೂ ನನಗೆ ಸಾವು ಬರಬಾರ್ದು. ಆ ರೀತಿಯಲ್ಲಿ ವರ ಕೊಡಪ್ಪ, ತೊಂದರೆ ಇಲ್ಲ ಅಂತ ಕೇಳಿಕೊಂಡ. ತನ್ನ ಮಿತಿ ಏನು ಅದನ್ನು ಕೇಳಿಕೊಂಡ. ಭಗವಂತನಿಗೆ ನಮ್ಮೆಲ್ಲರ ಮಿತಿ ಗೊತ್ತಿದೆ. ನಾವು ಏನನ್ನಾದರೂ ಅಪೇಕ್ಷೆ ಪಟ್ಟರೆ ಅದು ನಮಗೆ ಕೆಲವೊಮ್ಮೆ ವಿಪರೀತವಾದ ಭಾರವಾಗಿಬಿಡುತ್ತೆ. ಅದರ ಅರಿವು ನಮಗಿರೋದಿಲ್ಲ. ಅವನು ಕೇಳಿಕೊಂಡ ವರವೇ ಅವನಿಗೆ ಯಾವ ಥರ ಅವನು ಅಂದ್ಕೊಳ್ತಾ ಇದ್ದ, ನಾನು ಎಲ್ಲರನ್ನ ಗೆದ್ದುಬಿಟ್ಟಿದ್ದೀನಿ, ಮನುಷ್ಯ ಲೋಕಕ್ಕಂತೂ ಬಿಡಿ, ಪ್ರಾಣಿಗಳ ಹಾಗೆ ಜುಟ್ಟು ಹಿಡಿದು ಅಲಗಾಡಿಸ್ಬಿಡ್ತೀನಿ ಅಂತ. ಇನ್ನು ಯಾವ ಪ್ರಾಣಿ ಪಕ್ಷಿಗಳು ಎಲ್ಲ ಕೂಡ ನಾನು ಅವುಗಳನ್ನ ಉಫ್ ಅಂದ್ರೆ ಹೋಗಿಬಿಡ್ತಾವೆ. ಆ ರೀತಿಯ ಶಕ್ತಿ, ಇದೆಲ್ಲ ನನ್ನ ಸಾರ್ವಭೌಮತ್ವ ಅಂತ ಅಂದುಕೊಂಡ. ಆದರೆ ಅವನನ್ನು ಮೀರಿದ ವಿಧಿಗೆ ಅವನನ್ನು ಅಳಿಸಿ ಹಾಕುವ ತಂತ್ರ ಯೋಜನೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾವು 100 ಯೋಚನೆ ಮಾಡಿದ್ರೆ ಪರಮಾತ್ಮ 101ನೇದನ್ನು ಯೋಚನೆ ಮಾಡ್ತಾ ಇರ್ತಾನೆ. ಅದು ನಮಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಮಿತಿ ಅದು ಅಲ್ಪಮತಿ. ನಮ್ಮ ಮಿತಿ ಬಹಳ ಕಡಿಮೆ ಇದೆ, ಆಲೋಚನಾ ಶಕ್ತಿ ಬಹಳ ಕಡಿಮೆ ಇದೆ. ಆದರೂ ಅವನು ಸರ್ವಸ್ವವನ್ನು ಗೆದ್ದುಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ದೇವತೆಗಳನ್ನೆಲ್ಲ ಅಳಿಸ್ದ, ಮತ್ತೊಂದು ಮಗದೊಂದು ಎಲ್ಲ ಮಾಡ್ದ. ಭಗವಂತ ಎಲ್ಲಿ ವಿರೋಧದ ಮೊಳಕೆ ಹುಟ್ಟಿ ಹೆಮ್ಮರವಾಗಿ ಬೆಳೀತೋ ಅಲ್ಲೇ ಅದಕ್ಕೆ ವಿರುದ್ಧವಾದ ಮತ್ತೊಂದನ್ನು ಜನ್ಮ ಕೊಟ್ಟ. ಎಲ್ಲರೂ ಅವನು ಅಂದರೆ ಶರಣಾಗ್ತಾರೆ. ಹಿರಣ್ಯಕಶ್ಯಪು ಅಂತಂದರೆ ಥರ 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 ನಡಿಗೆ ಹೋಗಿಬಿಡ್ತಾ ಇದ್ದಾರೆ. ಆದರೆ ಆ ಮಹಾವೃಕ್ಷದ ಕೆಳಗೆ ಬೀಜದಲ್ಲೇ ಪ್ರಹ್ಲಾದ ಅನ್ನೋದು ಹುಟ್ಟಿತು. ಅವನಿಗೆ ಎಂಥ ವಿಪರ್ಯಾಸ ಆಗಬೇಕು. ಇಡೀ ಜಗತ್ತೇ ನನ್ನನ್ನು ಶರಣು ಹೊಂದ್ತಾ ಇದೆ, ನಾನು ಅಂದರೆ ಹೆದರ್ಕೊಳ್ತಾ ಇದೆ, ಗೌರವಿಸ್ತಾ ಇದೆ, ಏನು ಹೇಳಿದ್ರು ಅದು ಮಾಡ್ತಾ ಇದೆ. ನಮ್ಮ ಜಗತ್ತು ಬಿಡಿ, ದೇವನು ದೇವತೆಗಳೇ ಹಾಗೆ ಮಾಡ್ತಾ ಇದ್ದಾರೆ. ಆದರೆ ತನ್ನ ಮನೆಯಲ್ಲೇ ಹುಟ್ಟಿದಂಥ ತನ್ನ ಮಗ ವಿರುದ್ಧವಾಗಿ ನಿಂತ್ಕೊಂಡು ಬಿಟ್ನಲ್ಲ. ನಮ್ಮ ಮನೆಯವರೇ, ನಮ್ಮ ಆತ್ಮೀಯರೇ, ನಮಗೆ ಹಿತವಾದವರೇ ವಿರುದ್ಧವಾಗಿ ನಿಂತಾಗ ಹೇಗಾಗುತ್ತೆ ಹೇಳಿ? ಅದು ಕೊಡುವಂಥ ಪೆಟ್ಟಿದೆಯಲ್ಲ, ಕಷ್ಟ. ಅದನ್ನು ದೈವ ಹಾಗೆ ನಾವು ಏನನ್ನು ಎದುರಿಸ್ತೀವಿ ಅಂತ ಹೋದರೆ ಅದಕ್ಕೆ ತದ್ವಿರುದ್ಧವಾದನ್ನು ತಂದಿಡುತ್ತೆ. ಹೀಗಾಗಿ ನಮ್ಮ ಆಲೋಚನೆಗಳು ಯಾವ ಹೊತ್ತು ಪರರ ಪೀಡನೆ ಆಗಿರಬಾರ್ದು, ಪರರಿಗೆ ಸಂತೋಷ. ಆಯಿತು, ಕ್ಷಮಾಗುಣ ಇರಬೇಕು. ಕ್ಷಮಾಶಕ್ತವು ಕಾಳಿದಾಸ ಬರೀತಾನೆ. ನಾವು
ನಮ್ಮೆಲ್ಲರಿಗೂ ರಾವಣಾಸುರ ಬುದ್ಧಿ ಮತ್ತು ಈ ಹಿರಣ್ಯಕಶಿಪು ಬುದ್ಧಿ ಇಂಥದ್ದೇ ಇರೋದು ನಮಗೆ. ಅಧಿಕಾರ ಸಿಕ್ಕ ಕೂಡಲೇ ಇನ್ನೊಬ್ಬರನ್ನ ಹೇಗೆ ನಾನು ಅವ್ರನ್ನ ಹ್ಯಾರಾಸ್ ಮಾಡೋದು, ಯಾವ ರೀತಿ ನನ್ನ ಅಂಕೆಯಲ್ಲಿಟ್ಕೊಳ್ಳೋದು, ಇವೇ ಆಗುತ್ತೆ. ಆದರೆ ದೈವ ಒಂದು ಸಲ ಪ್ರಯತ್ನ ಪಟ್ಟರೆ ಎಷ್ಟು ಕಾಲ ಹೇಳಿ ನಮ್ಮ ಅಧಿಕಾರವೋ ಮತ್ತೊಂದೋ ಮಗದೊಂದು ಅಳಿಸಿ ಹೋಗಲಿಕ್ಕೆ. ಅದನ್ನು ಮರ್ತು ಬಿಡ್ತೀವಿ. ಯಾರು ಅದನ್ನು ಮರಿತಾರೋ ಹೀಗೆ ಹಿರಣ್ಯಕಶಿಪುಗಳಾಗ್ತಾರೆ. ಅವನ ಮನೆಯಲ್ಲೇ ಬೆಳೀತು ಭಗವಂತನ ಮಹಾಭಕ್ತ ಪ್ರಹ್ಲಾದ. ಅವನಿಗೆ ತಟ್ಕೊಳ್ಳಿಕ್ಕಾಗಲಿಲ್ಲ. ಯಾವ್ಯಾವ ರೀತಿ ಸಾಹಿಸಲಿ ಅಂತ ನೋಡ್ದ. ಮಗನನ್ನು ಅಧಿಕಾರ ಇದೆಯಲ್ಲ, ಶಕ್ತಿ ಇದೆಯಲ್ಲ, ಮತ್ತು ಏನು ಮಂತ್ರಪ್ರಯೋಗ ಯಂತ್ರಪ್ರಯೋಗಗಳೆಲ್ಲ ಗೊತ್ತಿದೆಯಲ್ಲ. ಹೀಗಾಗಿ ಎಲ್ಲ ಬಗೆಯ ಪ್ರಯತ್ನದಲ್ಲೂ ಅವನನ್ನು ಸಾಯಿಸ್ಲಿಕ್ಕೆ ಹೋದ. ಇವನು ವಸ್ತುತಃ ವರ ಕೇಳಿದ್ದು, ನನಗೆ ಅದರಿಂದ ಸಾವು ಬರಬಾರ್ದು, ಇದರಿಂದ ಸಾವು ಬರೋದು, ಮತ್ತೊಂದರಿಂದ ಸಾವು ಬರ್ಬೋದು ಅಂತ. ಅದೆಲ್ಲ ಪ್ರಯೋಗ ಮಗನಿಗೆ ಮಾಡ್ದ. ಆದರೆ ಮಗ ವರ ಕೇಳ್ದೇನೆ ಅವನಿಗೆ ವರ ಆಗೋಯ್ತು. ಅವನು ಎಲ್ಲ ಕಡೆ ದೂಡಲ್ಪಟ್ಟ, ಎಲ್ಲ ಕಡೆ ಜಯಿಸಲ್ಪಟ್ಟ. ಕಥೆ ಎಲ್ಲ ಗೊತ್ತಿದೆ ನಿಮಗೆ, ಸಿನಿಮಾ ನೋಡಿದ್ದೀರಾ. ಹೀಗಾಗಿ ನಾನು ಅದನ್ನು ವಿವರಿಸ್ತಾ ಇಲ್ಲ. ಆದರೆ ವಿಧಿಯ ಪೌರುಷದ ಮುಂದೆ ಮನುಷ್ಯನೋ ರಾಕ್ಷಸನೋ ಅವನದೇನೂ ನಡೆಯೋದಿಲ್ಲ. ಅದನ್ನು ವಿಧಿ ಹೇಗೆ ಕಟ್ಟಿ ಹಾಕುತ್ತೆ, ಬೌದ್ಧಿಕವಾಗಿಯೋ ಅಥವಾ ಭಾವನಾತ್ಮಕವಾಗಿಯೋ ಅಥವಾ ಯಾವುದೋ ಅದರ ತಂತ್ರ, ಅದರ ಸರಪಳಿ ಬೇರೆ ರೀತಿಯಲ್ಲಿದೆ. ಅದು ಒಂದು ಸಲ ದಿಗ್ಬಂಧನ ಮಾಡಲಿಕ್ಕೆ ಕಟ್ಟಾಕಲಿಕ್ಕೆ ನೋಡಿದ್ರೆ ನಮ್ಮ ಎಲ್ಲ ಪೌರುಷ ಶಕ್ತಿಯು ಅಡಗಿ ಹೋಗುತ್ತೆ, ಉಡುಗಿ ಹೋಗುತ್ತೆ. ಅದನ್ನು ಇವನು ಪ್ರತಿ ದಿವಸ ಅನುಭವಿಸ್ಲಿಕ್ಕೆ ಶುರುವಾದ. ಮನೆಯಲ್ಲೇ ಇದೆಯಲ್ಲ ಶತ್ರು, ಏನು ಹುಟ್ಟಿದವನೇ ಶತ್ರು ಆಗಿಬಿಟ್ನಲ್ಲ, ಬೇರೆ ಇನ್ಯಾರೂ ಇಲ್ಲದೆ ಇರತಕ್ಕಂಥ ಆ ಶತ್ರುತ್ವ ಹಾಗೆತನ ನಾನು ಇವನ ಮೇಲೆ ಬಂದುಬಿಡ್ತಲ್ಲ ಅಂತ ಪ್ರತಿ ದಿವಸ ಯೋಚನೆ. ಮಗನ ಯೋಚನೆ ಜೊತೆಗೆ ಇವನು ಕಾಪಾಡ್ತಿದ್ಯಲ್ಲ ಆ ಹರಿ, ಆ ಯೋಚನೆ. ಇವನು ನಾವು ವಸ್ತುತಃ ಆರಾಧನೆ ಅಂತಂದರೆ ಏನೋ ಒಂದು ಪ್ರೀತಿಯಿಂದ ಭಕ್ತಿಯಿಂದ ಸೇವೆ ಮಾಡ್ತೀವಿ. ಈ ದ್ವೇಷದಿಂದಲೂ ಭಕ್ತಿಯನ್ನು ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟವನು. ಪ್ರತಿ ಕ್ಷಣ ಇನ್ಯಾರ್ದು ಯೋಚನೆ ಇದೆ ಹೇಳಿ? ನಮ್ಮನ್ನು ಯಾರು ದ್ವೇಷಿಸ್ತಾರೋ ಅವ್ರದ್ದು ಅತಿಯಾಗಿ ಯೋಚನೆ ಅವ್ರ ಬಗ್ಗೆ ಬರುತ್ತೆ ನಮಗೆ. ಆಫೀಸ್ಗಳಲ್ಲಿ ಅಥವಾ ಮನೆಗಳಲ್ಲೇ ಯಾರೋ ಬಂಧುಗಳು ಕಿರಿ ಮಾಡ್ತಾ ಇರ್ತಾರೆ. 24 ಗಂಟೆ ಅವರದೇ ಯೋಚನೆ ನಮಗೆ. ದೇವತಾ ಪೂಜೆ ಒಂದು ಫೋಟೋ ಒರೆಸುವಾಗಲೂ, ಇವತ್ತು ನರಸಿಂಹಸ್ವಾಮಿ ಜಯಂತಿ, ಫೋಟೋ ಒರೆಸುವಾಗಲೂ ಒಂದು ನೆನಪಾಗ್ತಿರುತ್ತೆ, ಆ ಶತ್ರು ಇದಾನಲ್ಲ ನನ್ನ ಶತ್ರು, ಹೀಗಾಗ್ತಾ ಇರುತ್ತೆ. ವಸ್ತುತಃ ನಾವು ಪೂಜೆ ಮಾಡ್ತಾ ಇದ್ದೀವ? ಇಲ್ಲ. ಮನಸ್ಸಿನಲ್ಲೆಲ್ಲ ಅದೇ ತುಂಬಿಕೊಂಡಿದೆ ನಮಗೆ. ಮನಸ್ಸಿನೆಲ್ಲ ಆಫೀಸ್ನಲ್ಲಿ ಈ ಥರ ಆಗ್ತಾ ಇದೆಯಲ್ಲ, ಕಿರಿಕಿರಿ. ಆ ಬಂಧುಗಳಿಗೆ ಹೀಗೆ ಅಂದ್ಬಿಟ್ರಲ್ಲ, ನನಗೆ ಅಲ್ಲೇ ಅಪಮಾನ ಆಗೋಯ್ತಲ್ಲ, ಹೀಗೆ ಅವಮಾನ ಆಗೋಯ್ತಲ್ಲ ನನಗೆ, ಅವ್ರಿಗೆ ನಾನು ಬಿಡಬಾರ್ದು. ಈ ಥರದ ಆಲೋಚನೆಯಲ್ಲಿ ಫೋಟೋ ಒರೆಸಿದ್ದಾಯಿತು. ಇನ್ಯಾವುದೋ ಬೇಗುದಿಯಲ್ಲಿ ನೈವೇದ್ಯ ಮಾಡಿದ್ದಾಯಿತು. ಇದೆಲ್ಲ ನೈವೇದ್ಯ ಅನಿಸ್ಕೊಳುತ್ತಾ, ಪೂಜೆ ಅನಿಸ್ಕೊಳುತ್ತಾ? ಒಂದು ಕ್ಷಣ ಪಕ್ಕಕ್ಕಿಡ್ಲಿಕ್ಕೆ ಆಗುತ್ತಾ? ಆಗ್ತಾಯಿಲ್ಲ ನಮಗೆ. ಹೀಗಾಗಿ ನನಗೆ ಅಂಥ ಈ ಹಿರಣ್ಯಕಶ್ಯಪುವಿನಂಥ ಮನಸ್ಥಿತಿ ಬೇಡ ನನಗೆ. ಡಿ ವಿ ಜಿಯವರು ಹೇಳ್ತಾರಲ್ಲ, ಕಂಬದಿಂದಲೋ ಬಿಂಬದಿಂದಲೋ ಅವನಿಗೆ ಆಯಿತು, ವೈರಿ ಅಂದುಕೊಂಡ್ರು ಅವನಿಗೆ ದರ್ಶನ ಆಯಿತು. ನಾವು ಹಾಗಲ್ಲ, ಸಿಂಬಳದ ನೊಡನೇನು ಮಂಕುತಿಮ್ಮ ಅಂತ. ನಾವು ಅಲ್ಲೂ ಇರೋದು ಇಲ್ಲ, ಹೋಗಲಿ ಪರಮಶತ್ರುವಾಗಿ ನಿಲ್ತೀನಿ ಅಂತ ಸಾಧ್ಯತೆ ಇದೆಯಾ ನಮಗೆ? ಇನ್ನೇನು ಅವನ ಹಂದ, ನನಗೆ ಹರಿನಾಮ ಸ್ಮರಣೆ ಆಗೋದಿಲ್ಲ, ನಾನು ಹೀಗೆ ಆಯಿತು ಅವನಿಗೆ ದರ್ಶನ, ಆ ಒಂದು ಸ್ಥಿರತೆಯಾದರೂ ಇದೆ ಅವನಿಗೆ. ನಮಗೆ ಅದೂ ಇಲ್ಲ, ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ನಾವು ಅಲ್ಲಿದ್ದರೆ ಅಯ್ಯೋ ಏನೋ ಏನು ಕಥೆನೋ ಅನ್ನೋ ಭಯ, ಈ ಕಡೆ ಬಂದರೆ ಅಯ್ಯೋ ಅದರ ಭಯ. ಹೀಗೆ ನಾವು ದ್ವಂದ್ವದಲ್ಲೇ ಇದ್ದೀವಿ. ಹೀಗಾಗಬಾರ್ದು. ನಾವು ಹೀಗಾಗದೇ ಇರಲಿ ಅಂತ ಈ ದಿವಸ ಪ್ರಾರ್ಥನೆ ಮಾಡಬೇಕು. ನರಸಿಂಹ ವ್ಯೂಹ, ನರಸಿಂಹ ಪ್ರಜ್ಞೆ ಅಂತ ಕರೀತಾರೆ. ಅದು ಗುಪ್ತವಾಗಿರುತ್ತೆ. ಕಂಬ ಗುಪ್ತದ ಸಂಕೇತ. ಕಂಬದೊಳಗಿಂದ ಎದ್ದು ಬಂದ ಪ್ರಕಟವಾದ ಶಕ್ತಿ ಅದು. ನೀವು ಅತಿಶಯವಾದ ಪ್ರಾರ್ಥನೆ ಮಾಡಿದ್ರೆ, ಪ್ರಹ್ಲಾದನ ಹಾಗೆ ಭಕ್ತಿ, ನನಗೆ ಎಲ್ಲಾದರೂ ತಗೊಂಡೋಗಿ ಬಿಸಾಕು, ಯಾವುದೇ ರೀತಿ ನೀನು ಚಿತ್ರಹಿಂಸೆ ಮಾಡು, ನನಗೆ ನಿಲ್ಲಲಿಕ್ಕಾಗಲ್ಲ, ಹಾಗೆ ಮಾಡ್ತಾರೆ. ಕೆಲವೊಮ್ಮೆ ಹಾಗಾಗತ್ತೆ. ಎಲ್ಲ ಕಡೆಗೆ ಪಾಪ ಅನುಭವಿಸಿರ್ತಕ್ಕಂಥ ತುಂಬ ಜನ ಇದ್ದಾರಲ್ಲ, ಕೆಲಸ ಮಾಡ್ತಾ ಇರ್ತಾರೆ, ಆಗಲ್ಲ ಕೆಲಸ ಮಾಡೋಕ್ಕೆ ಆ ಥರ ಆಗ್ತಾ ಇರುತ್ತೆ. ಏನು ಮಾಡೋದಪ್ಪ? ಆಗ ನರಸಿಂಹನನ್ನು ನೆನೆಸ್ಕೊಳ್ಳಿ. ಪ್ರಹ್ಲಾದ ಅದೇ ತಾನೇ ಮಾಡಿದ್ದು. ಹಾವಿಗೆ ತಳ್ಳಿದ್ರಲ್ಲ, ನರಸಿಂಹನೇ ನಾರಾಯಣ ನಾರಾಯಣ ಅಂತ ಇದ್ದ. ಬೆಂಕಿಗೆ ತಳ್ಳಿದ್ರು, ನಾರಾಯಣ ನಾರಾಯಣ ಅಂದ. ಬೆಟ್ಟದಿಂದ ತಳೆದ್ರು, ನಾರಾಯಣ ನಾರಾಯಣ. ಎಲ್ಲ ಕ್ಷಣ ನಾರಾಯಣ ನಾರಾಯಣ. ನಮಗೆ ಕಷ್ಟ ಬಂದಿದೆಯಾ ಅದನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಗೆ ಸ್ಮರಣೆ ಮಾಡಿ, ಓಂ ನಮೋ ನಾರಾಯಣಾಯ ಹೇಳ್ಕೊಳ್ಳಿ. ದ್ವಾದಶಾಕ್ಷರ ಆ ಕಷ್ಟ ಬಂದಾಗೆಲ್ಲ ಹೇಳ್ಕೊಂಡ್ರೆ
ಪರಮಾತ್ಮ ಆ ಕಷ್ಟಗಳಿಂದ ನಿಮ್ಮನ್ನು ಖಂಡಿತ ಪಾರು ಮಾಡ್ತಾನೆ. ಆ ಖಂಡಿತ ಪಾರು ಮಾಡ್ತಾನೆ ಅನ್ನೋ ವಿಶ್ವಾಸ ಪ್ರಹ್ಲಾದನಿಗೆ ಹೇಗಿತ್ತೋ ಹಾಗೆ ನಮಗಿರಬೇಕು. ಅವನಿಗೆ ಬೆಂಕಿ, ಪ್ರಹ್ಲಾದನಿಗೆ ಹಿರಣ್ಯಕಶ್ಯಪುವಿನ ತಂಗಿ ಒಬ್ಬಳಿದ್ಲು, ಹೋಳಾಕ ಅಂತ ಆಕೆ ಹೆಸರು. ಆಕೆ ಅಗ್ನಿ ಪರಿಚರ್ಯೆಯನ್ನು ಮಾಡ್ತಾಯಿದ್ಲು. ಅಂದರೆ ಅಗ್ನಿಯನ್ನು ಅನುಷ್ಠಾನ ಮಾಡಿ ತಪಸ್ಸಿನಿಂದ ಒಲಿಸ್ಕೊಂಡಿದ್ಲು ಅಗ್ನಿಯನ್ನು. ಅವನಿಗೊಂದು ಹೊಳಿತು, ನೋಡು ಕರೆದ, ನನಗೆ ಒಂದು ವಿಶ್ವಾಸ ಇದೆ ನಿನ್ನಲ್ಲಿ. ಏನು? ಇವನನ್ನು ಎಷ್ಟು ಕಡೆ ಅಲ್ದಾಡಿಸ್ದೆ ಎಲ್ಲೂ ಇವನಿಗೆ ಮರಣ ಬರ್ತಾ ಇಲ್ಲ. ಹೀಗಾಗಿ ನೀನು ಅಗ್ನಿಯನ್ನು ಪರಿಚರ್ಯೆ ಮಾಡ್ತಾ ಇದೆಯಲ್ಲ, ಅಗ್ನಿಯನ್ನು ಅನುಸಂಧಾನ ಮಾಡ್ತಾ ಇದೆಯಲ್ಲ, ಹೀಗಾಗಿ ಅಗ್ನಿಯನ್ನು ನೀನು ಸೃಷ್ಟಿ ಮಾಡಿ ಆ ಅಗ್ನಿಯಲ್ಲಿ ನೀನು ತಪೋನಿರತರಾಗು. ಹೇಗೆ ಅಂದರೆ ಇವನ ಸಹಿತವಾಗಿ ಇವನನ್ನು ಅಪ್ಪಿಕೊಂಡು ನೀನು ಅಗ್ನಿ ಸೃಷ್ಟಿ ಮಾಡಿಕೊಂಡು ಇವನನ್ನು ದಹಿಸಿ ಹಾಕು. ನಿನಗೆ ಅಗ್ನಿ ಏನು ಮಾಡಲ್ವಲ್ಲ, ಯಾಕಂದ್ರೆ ತಪಸ್ಸಿನಿಂದ ನೀನು ಫಲ ಪಡೆದು ಬಿಟ್ಟಿಯಲ್ಲ. ಹೀಗಾಗಿ ನೀನು ಅದರಿಂದ ಹೊರಗೆ ಬರ್ತೀಯ, ನನ್ನ ಶತ್ರು ಅಳಿಸಿ ಹೋಗ್ತಾನೆ, ದಯವಿಟ್ಟು ಇದನ್ನು ಮಾಡುವಂತ. ಆಯಿತು, ನೀನು ಮಹಾ ಅಧೀಶ್ವರ, ಇಡೀ ಪ್ರಪಂಚವನ್ನೇ ಲೋಕವನ್ನೇ ಆಳ್ತಾ ಇರತಕ್ಕಂಥ ನಿನ್ನ ಮಾತಿಗೆ ಬೆಲೆ ಇಲ್ವಾ, ಮಾಡ್ತೀನಿ ಅಂತ ಹೇಳಿ ಕಟ್ಟಿಗೆಗಳನ್ನು ಒಟ್ಟಿದ್ರು. ಇವಳು ಹೋಗಿ ಕೂತಲು, ಅಗ್ನಿಯನ್ನು ಆಹ್ವಾನಿಸ್ಕೊಂಡ್ಲು. ಅಗ್ನಿ ಹತ್ತು ಉರಿತು, ಪ್ರಹ್ಲಾದನ ಕರ್ಕೊಂಡ್ಲು. ಹಿರಣ್ಯಕಶಿಪು ಇದನ್ನೆಲ್ಲ ನೋಡ್ದ. ಎಷ್ಟೆಷ್ಟು ಮರ ದಿಮ್ಮಿ ಮಟ್ಟು ಎಲ್ಲ ಇದೆಯೋ ತಂದೆಲ್ಲ ಸುರಿರಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅವನು ಈಚೆ ಬರಬಾರ್ದು. ಉರಿತಾ ಇದೆ, ಇಡೀ ಲೋಕಗಳಿಗೆಲ್ಲ ಕಾಣೋ ಹಾಗೆ ಉರಿತಾ ಇದೆ. ಅದು ಒಳಗಿಂದ ಆರ್ತನಾದ ಚೀರಾಟ ಬಂತು. ನೋಡಿದ್ರೆ ಅದು ಪ್ರಹ್ಲಾದಲ್ಲ, ಆಕೆದು. ಅವನಿಗೆ ಅನ್ನಿಸ್ತು ಹಿರಣ್ಯಕಶ್ಯಪುವಿಗೆ, ಇದು ತಂತ್ರ, ಅವಳನ್ನು ಸುಟ್ಟೋಗ್ತಾ ಇದ್ದಾಳೆ ಅಂತ. ಅವಳಿಗೆ ಏನೂ ಆಗೋದಿಲ್ಲ, ಯಾಕಂದರೆ ಅಗ್ನಿಯನ್ನು ಅವಳು ಒಲಿಸ್ಕೊಂಡಿದ್ದಾಳೆ. ಹೀಗಾಗಿ ಇದು ಮಾಯೆ, ಇದು ಅವಳೇ ಸುಟ್ಟೋದ್ಲು ಅನ್ನೋ ರೀತಿಯಲ್ಲಿ ನನಗೆ ಭಾಸವಾಗ್ತಾ ಇದೆ. ಹೀಗಾಗಿ ನನಗೆ ಕೇಳಬೇಡಿ, ಮತ್ತಷ್ಟು ಹೊಟ್ಟಿ ಅಂತ. ಇನ್ನೆಲ್ಲಿ ನಾರಾಯಣನ ವಶದಲ್ಲಿರ್ತಕ್ಕಂಥವನಲ್ವ ಅಗ್ನಿ, ಬೆಂದೇ ಹೋದ್ಲು. ಎಷ್ಟೋ ಕಾಲಗಳಾದ ಮೇಲೆ ಮತ್ತೆ ನೋಡಿದ್ರೆ ಪ್ರಹ್ಲಾದ ಪುಟವಿಟ್ಟು ಚಿನ್ನದ ಹಾಗೆ ನಡೆದು ಬಂದ. ಅವಳು ಭಸ್ಮವಾಗಿದ್ದಾಳೆ. ಏನಿದು ಅಂತಂದರೆ ಉತ್ತರ ಇಲ್ಲ. ನಾರಾಯಣ ಶಕ್ತಿ ಹಾಗೆ ನಮ್ಮನ್ನು ಬೇಯಿಸ್ತಾ ಇದ್ದಾರೆ ಇನ್ನೊಬ್ಬರು ಅಂತಂದರೆ, ಆ ಬೇಯುವಾಗಲೂ ನಾವು ನಾರಾಯಣನನ್ನು ಬಿಡಬಾರ್ದು. ನಾವೇನು ಮಾಡ್ತೀವಿ ಗೊತ್ತಾ, ಈ ದರಿದ್ರದ ಒಂದು ದೇವರು ನನಗೇನು ಮಾಡ್ದ, ನಾನು ಎಷ್ಟು ಪೂಜೆ ಮಾಡಿದೆ, ಎಷ್ಟು ಪುನಸ್ಕಾರ ಮಾಡಿದೆ, ಎಷ್ಟು ಕ್ಷೇತ್ರಗಳಿಗೆ ತಿರ್ಕೊಂಬಂದೆ, ಇವು ನಿಧಾನ ಇಲ್ವಾ, ಈ ಥರ ಮಾತಾಡ್ಕೊಳ್ಳೋಕೆ ಶುರು ಮಾಡ್ಬಿಡ್ತೀವಿ, ಬೈಕೊಳ್ಳೋಕೆ ಶುರು ಮಾಡ್ತೀವಿ. ಎಷ್ಟು ಜನ ಬೈಕೊಂಡಿಲ್ಲ ಹೇಳಿ ದೇವತೆಗಳನ್ನು. ನೀವು ಏನು ಆರಾಧನೆ, ಅಯ್ಯೋ ಅವ್ನು ಪೂಜೆನೂ ಬೇಡ, ಅವ್ನು ಪುನಸ್ಕಾರವೂ ಬೇಡ, ನಾನಂತೂ ಕೈ ಮುಗಿಯೋದೇ ಬಿಟ್ಟುಬಿಟ್ಟಿದ್ದೀನಿ, ದೇವಸ್ಥಾನಕ್ಕೆ ಹೋಗೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಇದು ನಮ್ಮ ಪಾಡಿದು. ಪ್ರಹ್ಲಾದನ ಪಾಡಿಯನು ಅಷ್ಟು ಬೆಂದ್ರೂ ನಾರಾಯಣ ಸ್ಮರಣೆ ಬಿಡಲಿಲ್ಲ. ಹೀಗೆ ನಾವು ಈ ಪಾಠ, ಇದು ನರಸಿಂಹ ಜಯಂತಿ ದಿವಸ ನಾವು ಏನು ಕಲಿಬೇಕಂದ್ರೆ ಪ್ರಹ್ಲಾದ ಪಾಠವನ್ನು ಕಲಿಬೇಕು. ನಮಗೆ ಕಷ್ಟವಾದರೂ ಪರಮಾತ್ಮ ಇದ್ದ ನಮ್ಮ ಜೊತೆಗೆ. ಹಾಗಿರೋಷ್ಟೊತ್ತಿಗೆ ನಮಗೆ ಆ ಶಕ್ತಿ ಇರೋದ್ರಿಂದ ನಮಗೆ ಕಷ್ಟಗಳು ಬರ್ತಾ ಇದೆ ಸ್ವಾಮಿ. ಬೇರೆಯವರಾಗಿದ್ದರೆ ಪಾಪ ಜೀವ ಕಳ್ಕೊಂಡ್ಬಿಡ್ತಾ ಇದ್ರೋ ಏನೋ. ಪರಮಾತ್ಮ ಇಷ್ಟರ ಮಟ್ಟಿಗೆ ಇಟ್ಟಿದ್ದಾನೆ. ಆ ಕ್ಷಣ ನಾವು ಚಿತ್ತವನ್ನು ವಿಕಾರ ಮಾಡ್ಕೊಳ್ಬಾರ್ದು. ಕರಾಳ ವಿಕರಾಳ ಮಾಡ್ಕೊಳ್ಳದೆ ಶಾಂತವಾಗಿದ್ದುಕೊಂಡು, ಬರುತ್ತೆ ಕಷ್ಟ ಒಪ್ಕೋತೀನಿ, ಯಾವುದೋ ಆರೋಗ್ಯ ಕೆಟ್ಟು ಹೋಗುತ್ತೆ, ಇನ್ಯಾರ್ದೋ ಒತ್ತಡಕ್ಕೆ ಸಿಕ್ಕಾಕೊಳ್ತೀವಿ, ಸಹಜ. ಆ ಸಂದರ್ಭದಲ್ಲಿ ಅಲ್ವಾ ನಮ್ಮ ತಾಳ್ಮೆ ಪರೀಕ್ಷೆ. ಆಗ ನಾವು ವಿಷ್ಣು ಸ್ಮರಣೆ ಬಿಡದೆ, ನರಸಿಂಹ ಸ್ಮರಣೆ ಬಿಡದೆ ಇದ್ದವರಿಗೆ ನರಸಿಂಹನ ಕೃಪೆಯಾಗುತ್ತೆ. ಹೇಗೆ ಕಂಬ ಹೊಡ್ಕೊಂಡು ಬರ್ತಾನ ನರಸಿಂಹ ಆಗಿದ್ದರೆ ನೋಡಿ, ಇದೊಂದು ಸಂಕೇತ ನಮಗೆ. ಅದೇ ಆಗಲೇ ಹೇಳಿದ ಹಾಗೆ ಅದು ಗೂಢ ಪ್ರಜ್ಞೆ. ನಮ್ಮೊಳಗಿರ್ತಕ್ಕಂತಹ ಬುದ್ಧಿ ಮಂಕಾಗಿರುತ್ತೆ. ಈ ಕಾರಣದಿಂದಾಗಿ ನಾವು ಯಾರ್ದೋ ಕೆಟ್ಟವ್ರ ಸಂಪರ್ಕ ಮಾಡಿಬಿಟ್ಟಿರ್ತೀವಿ, ಅಥವಾ ಇನ್ಯಾವುದೋ ಒಂದು ಸುಳಿಗೆ ಸಿಕ್ಕಾಕೊಂಡಿರ್ತೀವಿ, ಅಥವಾ ಆ ಸಂದರ್ಭಕ್ಕೆ ಬೇಕಾದ ಉತ್ತರವೋ ಸಮಜಾಶಯವೋ ಕೊಟ್ಟು ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲದೆ ಹೋಗಿಬಿಟ್ಟಿರ್ತೀವಿ. ಇದೆಲ್ಲ ನಮ್ಮ ಬುದ್ಧಿ ಮಂಕುತನ ಸೂಚಿಸುತ್ತೆ. ಎಂತು ರಕ್ಷಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿತಂ. ಭಗವಂತ ಇಷ್ಟೇ ಮಾಡೋದು. ನೀವು ನರಸಿಂಹ ಪ್ರಾರ್ಥನೆ ಮಾಡಿದರೆ ಈ ಬಂಧನದಿಂದ, ಯಾವುದು ಈ ಅಗ್ನಿ ಸಂಕೋಲೆ ಇದೆ ಅಥವಾ ನಿಮ್ಮನ್ನು ಪೀಡಿಸ್ತಾ ಇರತಕ್ಕಂಥ ಶತ್ರು ಸಂಕೋಲೆ ಇದೆ, ಇದರಿಂದ ಹೊರಗೆ ಬರುವ ಮಾರ್ಗವನ್ನು ಭಗವಂತ ಹೊಳಿಸ್ತಾನೆ. ಬುದ್ಧಿಯೇ ಹೊಳಿಸ್ತಾನೆ ನಿಮಗೆ ಇದಲ್ಲ. ಅಥವಾ
ಇನ್ಯಾರ್ದೋ ಒಬ್ಬ ಮಹನೀಯರ ಪರಿಚಯವಾಗಿ ಇದರಿಂದ ಹೊರಗೆ ಬಂದುಬಿಡ್ತೀರ. ದೈವಂ ಮಾನುಷ ರೂಪೇಣ ಅಂತ. ವ್ಯಕ್ತಿಗಳ ರೂಪದಲ್ಲಿ ನಿಮಗೆ ಯಾವುದು ಕಷ್ಟವಿದೆಯೋ ಭಗವಂತ ನಮ್ಮ ಕಣ್ಣಿಗೆ ಕಾಣಲ್ಲ. ಯಾಕೆಂದರೆ ನಮ್ಮ ದೌರ್ಬಲ್ಯ, ನಮಗೆ ಆ ಶಕ್ತಿ ಇಲ್ಲ. ಇರಬಹುದು ರಾಮಕೃಷ್ಣ ಪರಮಹಂಸರಿಗೆ ಅಂಥವ್ರಿಗೆ ಶಕ್ತಿ ಇದೆ, ಅವರು ಕಂಡಿದ್ದಾರೆ. ವಿವೇಕಾನಂದರು ಹೋಗಿ ಕೇಳಿದ್ರಂತೆ, ನೀವು ನನಗೆ ದೇವರನ್ನು ತೋರಿಸ್ತೀರಾ ಅಂದರೆ ನಾನು ನಿಮ್ಮನ್ನು ಗುರು ಅಂತ ಒಪ್ಕೋತೀನಿ ಅಂತ. ಆಯಿತು ಬಾರಯ್ಯ, ನೀನು ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆಯೋ ನನ್ನ ಕಣ್ಣಿಗೆ, ಅದಕ್ಕಿಂತಲೂ ಸ್ಫುಟವಾಗಿ ನಾನು ದೇವರನ್ನು ನೋಡಿದ್ದೀನಿ, ಕೂತ್ಕೊ ಅಂತ. ಆ ಶಕ್ತಿ ಅವರಿಗಿದೆ. ಅಂಥವ್ರು ನಿಮಗೆ ಸಿಕ್ಕರೆ ಬಹಳ ಒಳ್ಳೆಯದು. ಹಾಗಾಗಬಹುದು ಅನ್ನೋ ತೋರಿಸ್ಕೊಟ್ಟಿದ್ದಾರಲ್ವ, ಹಾಗಾಗಕ್ಕೆ ತಪಸ್ಸು ಮಾಡಬೇಕು. ನಾವು ವಿಚಲಿತರಾಗದೆ ಅನವರತ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಈ ದಿವಸ ನಿಮ್ಮ ಮನೆಯಲ್ಲೇ ನರಸಿಂಹ ಫೋಟೋ ಇದ್ದರೆ ಚೆನ್ನಾಗಿ ಒರೆಸಿ, ತುಳಸಿ ಮಾಲೆ ಹಾಕಿ, ನರಸಿಂಹ ಅಷ್ಟೋತ್ತರ ಸೇವೆ ಮಾಡಿ, ನರಸಿಂಹನಿಗೆ ಅಪೂಪ ನೈವೇದ್ಯ ಬಹಳ ಇಷ್ಟ, ನೈವೇದ್ಯ ಮಾಡಿ, ಅಥವಾ ಹಯಗ್ರೀವ ನೈವೇದ್ಯವನ್ನು ಮಾಡಿ. ನಿಮ್ಮ ಮನೆಯಲ್ಲಿ ಯಾವುದು ಯದನ್ನ ಪುರುಷೋ ಭವತಿ ತದನ್ನ ತಸ್ಯ ದೇವತಾ ದೇವತೆ ಇಂಥದ್ದೇ ನನಗೆ ತಂದಿಡು ಅಂತ ಯಾವತ್ತೂ ಕೇಳಲ್ಲ. ತುಂಬ ಕಡು ಬಡವರಿದ್ದಾರಪ್ಪ, ಬಡವರು ಏನು ಮಾಡಬೇಕು? ಒಂದು ಅಚ್ಚು ಬೆಲ್ಲ ಇಟ್ಟರು ನರಸಿಂಹಸ್ವಾಮಿ ಸ್ವೀಕರಿಸ್ತಾನೆ. ಪಾನಕ ಮಾಡಿ, ಬೆಲ್ಲದ ಪಾನಕ ಮಾಡಿ, ಬೆಲ್ಲದ ಪಾನಕದ ನರಸಿಂಹಸ್ವಾಮಿ ಅಂತಲೇ ಆಂಧ್ರ ಪ್ರದೇಶದಲ್ಲಿ ಬಹಳ ವಿಶೇಷವಾದ ದೇವಸ್ಥಾನ ಇದೆ. ಅಲ್ಲಿ ಪಾನಕ ಕುಡಿಲಿಕ್ಕೆ ಹೋಗ್ತಾರೆ ಜನ, ಅಷ್ಟು ರುಚಿಯಾಗಿರುತ್ತೆ. ಅದು ಯಾಕೆ ಅಂದರೆ ನರಸಿಂಹಸ್ವಾಮಿ ನೈವೇದ್ಯವಾಗಿರುತ್ತಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲೇ ಬೆಲ್ಲದ ಪಾನಕ ಮಾಡಿ, ನರಸಿಂಹಸ್ವಾಮಿ ನೈವೇದ್ಯ ಮಾಡಿ, ಕಣ್ಣಿಗೆ ಹೊತ್ಕೊಂಡು ಕುಡಿದ್ರೆ ನರಸಿಂಹನ ಕೃಪೆ ಹಾಗೆ ಶರೀರದೊಳಗೆ ಇಳಿದು ಮನಸ್ಸಿಗೆ ಮೆದುಳಿಗೆಲ್ಲ ವ್ಯಾಪಿಸ್ಕೊಂಡು ನರಸಿಂಹನ ಕೃಪೆ ನಿಮಗೆ ಉಂಟಾಗುತ್ತೆ. ಅಥವಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಳಸಿ, ನರಸಿಂಹಸ್ವಾಮಿಗೆ ತುಳಸಿ ಅಂದರೆ ತುಂಬ ಇಷ್ಟ. ತುಳಸಿ ನರಸಿಂಹಸ್ವಾಮಿಗೆ ಸಮರ್ಪಣೆ ಮಾಡಿ ತುಳಸಿ ಅರ್ಚನೆ ಮಾಡಿಸಿ. ಹೀಗೆ ನರಸಿಂಹನ ಆರಾಧನೆಗೆ ಹಲವು ದಾರಿಗಳಿದ್ದಾವೆ. ಈ ದಿವಸ ತಪ್ಪದೆ ಇದೆಲ್ಲ ತಾವು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರಹ್ಲಾದ ಭಕ್ತಿ ಬೇಕು. ನೀವು ಬೆಂಕಿ ಮೇಲೆ ನಿಂತಿದ್ದರೂ ಆ ನಾರಾಯಣ ಸ್ಮರಣೆಯನ್ನು ಬಿಡಲ್ಲ ಅನ್ನುವ ಅಚಲ ಶ್ರದ್ಧೆ ಯಾರಿಗಿದೆಯೋ ಅವರಿಗೆ ನರಸಿಂಹ ಸತ್ಯವಾಗಿ ಕೃಪೆ ಮಾಡ್ತಾನೆ. ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.